ಮೊಹಮ್ಮದ್ ಅಲಿ ಅವ್ರ ಲೈಫಲ್ಲಿ ಗೆದ್ದಿರೋ ಫಸ್ಟ್ ಒಲಿಂಪಿಕ್ ಮೆಡಲ್ನ ಪಕ್ಕದಲ್ಲಿರೋ ಕೆರೆಯಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ಇದು ಬರೀ ಬಾಕ್ಸರ್ ಕತೆ ಮಾತ್ರ ಅಲ್ಲ, ಒಬ್ಬ ಮನುಷ್ಯನ ಸ್ವಂತ ದೇಶದಲ್ಲಿರೋರೆ ಅವ್ರನ್ನ ಹೇಟ್ ಮಾಡ್ತಾರೆ. 1942 ಅಲ್ಲಿ ಅಮೆರಿಕದಲ್ಲಿ ಹುಟ್ಟಿರ್ತಾರೆ. ಇವ್ರು ಹುಟ್ಟಿದ ಟೈಮಲ್ಲಿ ಅಮೆರಿಕದಲ್ಲಿ ರೇಸಿಸಮ್ ಪೀಕಲ್ಲಿತ್ತು. ಇವ್ರಿಗೆ 11 ವರ್ಷ ಇರುತ್ತೆ. ಆ ಟೈಮಲ್ಲಿ ನೀರು ಕುಡಿಯೋದಕ್ಕೆ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ. ನೀನೆಲ್ಲ ಅಂಗಡಿ ಒಳಗಡೆ ಬರಲೇಬಾರ್ದು ಅಂತ ಹೇಳ್ಬಿಟ್ಟು ಹೊಡೆದ್ಬಿಟ್ಟು ಆಚೆ ಕಳಿಸ್ತಾರೆ. ಅವಾಗ ಅವ್ರು ಯೋಚನೆ ಮಾಡ್ತಾರೆ, ಏನೋ ದೇಶ ಇದು, ನೋಡೋದಕ್ಕೆ ಕಪ್ಪಗಿದ್ದೀನಿ ಅಂತ ಒಂದೇ ಕಾರಣಕ್ಕೆ ಇಷ್ಟು ಚೀಪಾಗಿ ಟ್ರೀಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಫೀಲ್ ಮಾಡ್ತಾರೆ. 17 ವಯಸ್ಸಲ್ಲಿ ಅವ್ರ ಸೈಕಲ್ನ ಯಾರೋ ಒಬ್ಬ ಕಳ್ತನ ಮಾಡ್ಬಿಡ್ತಾರೆ. ಆ ಒಂದು ಟೈಮಲ್ಲಿ ಕೋಪದಲ್ಲಿರ್ತಾರೆ. ಅವಾಗ ಒಂದು ಪೊಲೀಸ್ ಆಫೀಸರ್ ಬರ್ತಾರೆ. ಅವ್ರ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ನನ್ನ ಸೈಕಲ್ ಯಾರೋ ಒಬ್ಬ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟ, ಅದನ್ನ ಕಂಡಿಡ್ದು ಕೊಡಿ, ಅವನ್ನ ಹೊಡೆದು ಮುಖದಲ್ಲಿ ರಕ್ತ ಬರ್ಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ಪೊಲೀಸ್ ಆಫೀಸರ್ ಹೇಳ್ತಾರೆ, ಫಸ್ಟು ನೀನು ಹೆಂಗ್ ಫೈಟ್ ಮಾಡಬೇಕು ಅಂತ ಕಲ್ತ್ಕೋ. ಅದಕ್ಕೆ ಅಂತಾನೆ ಬಾಕ್ಸಿಂಗ್ನ ಕಲಿತಾರೆ. 18 ವಯಸ್ಸಲ್ಲಿ ಫಸ್ಟ್ ಟೈಮ್ ಅವ್ರ ದೇಶಕ್ಕೆ ಒಲಿಂಪಿಕ್ ಮೆಡಲ್ನ ಗೆದ್ಕೊಡ್ತಾರೆ. ಗೆದ್ದಿರೋ ಒಲಿಂಪಿಕ್ ಮೆಡಲ್ನ ಅವ್ರ ದೇಶಕ್ಕೆ ತಗೊಂಡ್ಬರ್ತಾರೆ. ಒಂದು ರೆಸ್ಟೋರೆಂಟಲ್ಲಿ ಕುತ್ಕೊಂಡು ಊಟ ಮಾಡೋವಾಗ ಮತ್ತೆ ನಿಮ್ಮಂಥವ್ರು ಇಲ್ಲಿ ಬರಲೇಬಾರ್ದು ಅಂತ ಹೇಳ್ಬಿಟ್ಟು ಹೊಡೆದು ಆಚೆ ಕಳಿಸ್ತಾರೆ. ನಾನ್ ಕಪ್ಪುಗುಟ್ಟಿರೋದು ಪ್ರಾಬ್ಲಮ್ ಅಲ್ವೋ, ನಿಮ್ಮ ಟೋಟಲ್ ಸಿಸ್ಟಮೇ ತಪ್ಪು ಅಂತ ಹೇಳ್ತಾರೆ. ಆ ಕೋಪದಲ್ಲಿ ಪಕ್ಕದಲ್ಲಿರೋ ಕೆರೆಯಲ್ಲಿ ಆ ಮೆಡಲ್ನ ಬಿಸಾಕ್ತಾರೆ. ಟೋನಿ ಲಿಸ್ಟೋನ್, ಒನ್ ಆಫ್ ದ ಗ್ರೇಟೆಸ್ಟ್ ಬಾಕ್ಸರ್, ಅವ್ರ ಜೊತೆ ಫೈಟ್ ಮಾಡ್ತಾರೆ. ಆಡಿಯನ್ಸ್ ಎಲ್ಲರೂ ಟೋನಿ ಲಿಸ್ಟೋನ್ ಒಂದು ನಾರ್ಮಲ್ ಮನುಷ್ಯ ಅಲ್ಲ, ಅವ್ರೊಂದು ಪಂಚ್ ಕೊಟ್ರೆ ನೀನ್ ಬದುಕೋದೆ ಕಷ್ಟ ಅಂತ ಹೇಳ್ತಾರೆ. ಮೊಹಮ್ಮದ್ ಅಲಿ ಹೋಗಿ ಫೈಟ್ ಮಾಡ್ತಾರೆ. ಮ್ಯಾಚ್ ನೋಡ್ತಿರೋರೆಲ್ಲ ಶಾಕ್. ಮೊಹಮ್ಮದ್ ಅಲಿ ಅವ್ರನ್ನ ನಾಕ್ಔಟ್ ಮಾಡ್ತಾರೆ. ಇಡೀ ದೇಶನೇ ಅವ್ರನ್ನ ತಿರುಗಿ ನೋಡುತ್ತೆ. ಅದ್ರ ಜೊತೆಗೆ ರೇಸಿಸಮ್ ಅಗೇನ್ಸ್ಟ್ ಆಗಿ ಫೈಟ್ ಮಾಡ್ತಾರೆ. ಅಮೆರಿಕನ್ ಗೌರ್ಮೆಂಟ್ಗೆ ಮೊಹಮ್ಮದ್ ಅಲಿ ದೊಡ್ಡ ತಲೆನೋವು ಕೊಡ್ತಾರೆ. ಆ ಟೈಮಲ್ಲಿ ಅಮೆರಿಕ ವಿಯೆಟ್ನಾಂ ಜೊತೆ ವಾರ್ ನಡೀತಿರುತ್ತೆ. ಅವಾಗಿರೋ ರೂಲ್ಸ್ ಪ್ರಕಾರ ಒಂದು ವಾರ್ ಬಂದರೆ ಯಂಗ್ಸ್ಟರ್ಸ್ ಎಲ್ಲರೂ ಆ ದೇಶಕ್ಕೋಸ್ಕರ ಫೈಟ್ ಮಾಡಬೇಕು ಅಂತ ಇರುತ್ತೆ. ಮೊಹಮ್ಮದ್ ಅಲಿ ಅವರು ಕೇಳ್ತಾರೆ, ನಾನು ಯಾಕೆ ವಿಯೆಟ್ನಾಂ ಪೀಪಲ್ ಜೊತೆ ಜಗಳ ಮಾಡಬೇಕು? ವಿಯೆಟ್ನಾಂ ಪೀಪಲ್ ಜೊತೆ ನಂಗೆ ಯಾವ ಒಂದು ಪ್ರಾಬ್ಲಮ್ಮೂ ಇಲ್ಲ. ನನಗೆ ಪ್ರಾಬ್ಲಮ್ ಇರೋದು ಸ್ವಂತ ದೇಶದಲ್ಲಿ ನಮ್ಮ ಜನ ಜೊತೆ. ನೀನು ಗೌರ್ಮೆಂಟ್ನೇ ಕ್ವಶನ್ ಮಾಡ್ತೀಯಾ? ಕ್ವಶನ್ ಮಾಡಿರೋದಕ್ಕೆ 4 ವರ್ಷ ಅವ್ರನ್ನ ಜೈಲಲ್ಲಿ ಹಾಕ್ತಾರೆ. 3 ವರ್ಷದಲ್ಲಿ ರಿಟರ್ನ್ ಆಗ್ತಾರೆ. ಆ 3 ವರ್ಷನೂ ಜೈಲ್ ಒಳಗಡೆ ಭಯಂಕರವಾಗಿ ಪ್ರಾಕ್ಟೀಸ್ ಮಾಡ್ತಿದ್ರು. ಸ್ವಲ್ಪ ದಿನದಲ್ಲೇ ಬಾಕ್ಸಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಡೀ ದೇಶನೇ ನೀನು 3 ವರ್ಷ ಜೈಲ್ ಒಳಗಡೆ ಐತೆ, ಈ ಮ್ಯಾಚ್ನ ನೀನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟು ಎಲ್ಲ ಮ್ಯಾಚಲ್ಲೂ ಗೆಲ್ತಾರೆ, ಎಲ್ಲ ನಾಕ್ಔಟ್ಸು. ಒಂದು ಹೀರೋ ಆಗಿ ರಿಟೈರ್ ಆಗ್ತಾರೆ. ಮೊಹಮ್ಮದ್ ಅಲಿನ ಬಾಕ್ಸಿಂಗ್ ಇಂಡಸ್ಟ್ರಿಯಲ್ಲಿ ಅವ್ರನ್ನ ಗೋಟ್ ಅಂತ ಕರೀತಾರೆ. ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ.